ಈ ಒಂದು ವಿಗ್ರಹವಿದ್ದರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಶಿಸ್ತು ಇದ್ದರೂ ಹಣದ ಅರಿವು ನಿಂತಂತಾಗಿದೆಯಾ? ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಯಶಸ್ಸು ಸಿಗುತ್ತಿಲ್ವಾ? ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಾವು ಇಟ್ಟುಕೊಳ್ಳುವ ವಸ್ತುಗಳು ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಅದರಲ್ಲೂ ವಿಶೇಷವಾಗಿ ಬಿಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿರಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಬಿಳಿ ಆನೆಯು ಕೇವಲ ಒಂದು ಪ್ರಾಣಿಯ ಸಂಕೇತವಲ್ಲ, ಅದು ದೇವತೆಗಳ ರಾಜನಾದ ಇಂದ್ರನ ವಾಹನ ಐರಾವತನ ಪ್ರತೀಕ. ಐರಾವತವು ಸಂಪತ್ತು, ವೈಭವ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬಿಳಿ ಆನೆಯ ವಿಗ್ರಹವನ್ನು ಇರಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳು ಮತ್ತು ಅದರ ಬಗೆಗಿನ ಲಾಭಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದು ಧನಾತ್ಮಕ ಶಕ್ತಿಯ ಆಕರ್ಷಣೆ. ಮನೆಯಲ್ಲಿ ಬಿಳಿ ಆನೆಯ ವಿಗ್ರಹವನ್ನು ಇಡುವುದರಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಕೇವಲ ಶೋರೂಮ್ನ ಅಲಂಕಾರಿಕ ವಸ್ತುವಲ್ಲ, ಇದು ನಕಾರಾತ್ಮಕತೆಯನ್ನು ದೂರ ಮಾಡಿ ಮನೆಯಲ್ಲಿ ನೆಮ್ಮದಿ ನೆಲೆಸುವಂತೆ ಮಾಡುತ್ತದೆ. ಎರಡನೆಯದು ದಿಕ್ಕಿನ ಮಹತ್ವ. ಉತ್ತರ ಅಥವಾ ಈಶಾನ್ಯ. ವಾಸ್ತುಶಾಸ್ತ್ರದ ನಿಯಮದಂತೆ ಬಿಳಿ ಆನೆಯ ವಿಗ್ರಹವನ್ನು ಮನೆಯ ಉತ್ತರ ನಾರ್ತ್ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಇಡುವುದು ಶ್ರೇಷ್ಠ. ಈ ದಿಕ್ಕುಗಳು ಕುಬೇರನ ಸ್ಥಾನವೆಂದು ಪರಿಗಣಿಸಲ್ಪಟ್ಟುವುದರಿಂದ ಇಲ್ಲಿ ವಿಗ್ರಹವನ್ನಿಟ್ಟರೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತವೆ. ಮೂರನೆಯದು ಮುಖ್ಯ ದ್ವಾರದ ಬಳಿ ಒಂದು ಜೋಡಿ ಆನೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಒಂದು ಜೋಡಿ ಆನೆಗಳ ವಿಗ್ರಹವನ್ನು ಇರಿಸಿ. ಅವು ಮನೆಯ ಒಳಭಾಗವನ್ನು ನೋಡುತ್ತಿರುವಂತೆ ಇರಬೇಕು. ಹೀಗೆ ಮಾಡುವುದರಿಂದ ಹೊರಗಿನಿಂದ ಬರುವ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಮತ್ತು ಐಶ್ವರ್ಯವು ಸ್ಥಿರವಾಗುತ್ತದೆ. ನಾಲ್ಕನೆಯದು ಕಚೇರಿ ಮತ್ತು ಕೆಲಸದ ಸ್ಥಳದಲ್ಲಿ ಯಶಸ್ಸು. ನೀವು ಉದ್ಯೋಗ ಮಾಡುತ್ತಿರುವ ಅಥವಾ ವ್ಯಾಪಾರ ಮಾಡುವ ಸ್ಥಳದ ಮೇಜಿನ ಮೇಲೆ ಬಿಳಿ ಆನೆಯ ವಿಗ್ರಹವನ್ನು ಇರಿಸುವುದು ಉತ್ತಮ. ಇದು ನಿಮ್ಮಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ ಮತ್ತು ಕಠಿಣ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ. ಐದನೆಯದು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ. ಮಲಗುವ ಕೋಣೆಯಲ್ಲಿ ಸಣ್ಣ ಗಾತ್ರದ ಬಿಳಿ ಆನೆಯ ವಿಗ್ರಹವನ್ನು ಇಡುವುದರಿಂದ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಇದು ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಸಹಕಾರಿ. ಆರನೆಯದು ಸೊಂಡಲಿನ ದಿಕ್ಕು ಹೇಗಿರಬೇಕು. ವಿಗ್ರಹವನ್ನು ಖರೀದಿಸುವಾಗ ಸೊಂಡಲಿನ ಬಗ್ಗೆ ಗಮನವಿರಲಿ. ಮೇಲ್ಮುಖ ಸೊಂಡಿಲು. ಇದು ವಿಜಯ, ಅಭಿವೃದ್ಧಿ ಮತ್ತು ಅಖಂಡ ಯಶಸ್ಸನ್ನು ಸೂಚಿಸುತ್ತದೆ. ಕೆಳಮುಖ ಸೊಂಡಿಲು. ಇದು ಜೀವನದಲ್ಲಿ ಸ್ಥಿರತೆ, ತಾಳ್ಮೆ ಮತ್ತು ದೀರ್ಘಕಾಲೀನ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ಏಳನೆಯದು ಈ ತಪ್ಪುಗಳನ್ನು ಮಾಡಬೇಡಿ. ಮುರಿದ ವಿಗ್ರಹ ಬೇಡ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಲು ಮುರಿದ ಅಥವಾ ಬಿರುಕು ಬಿಟ್ಟ ಆನೆಯ ವಿಗ್ರಹವನ್ನು ಇಡಬೇಡಿ. ಇದು ವಾಸ್ತುದೋಷಕ್ಕೆ ಕಾರಣವಾಗಬಹುದು. ಸ್ವಚ್ಛತೆ ಮುಖ್ಯ. ವಿಗ್ರಹದ ಮೇಲೆ ಧೂಳು ಅಥವಾ ಜೇಡರ ಬಲೆ ಇರಬಾರದು. ವಿಗ್ರಹವು ಸದಾ ಶುಭ್ರವಾಗಿದ್ದರೆ ಮಾತ್ರ ಅದರ ಪೂರ್ಣ ಫಲ ದೊರೆಯುತ್ತದೆ. ಅಖಂಡ ವಿಗ್ರಹ. ವಿಗ್ರಹವು ಉತ್ತಮ ಗುಣಮಟ್ಟದ ಮತ್ತು ಸುಂದರವಾಗಿ ಕಾಣುವಂತಿರಲಿ. ಆನೆಯ ವಿಗ್ರಹ ತಂದ ಮೇಲೆ ಅದನ್ನು ಕೇವಲ ಶೋ ಪೀಸ್ ತರಹ ಬಿಡಬೇಡಿ. ಆನೆಯ ಸುತ್ತಮುತ್ತಲಿನ ಜಾಗ ಸದಾ ಸ್ವಚ್ಛವಾಗಿರಲಿ. ಅಲ್ಲಿ ಧೂಳು ಅಥವಾ ಜೇಡರ ಬಲೆ ಕಟ್ಟಲು ಬಿಡಬೇಡಿ. ವಾರಕ್ಕೊಮ್ಮೆ ವಿಗ್ರಹವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸಿ. ಸ್ವಚ್ಛತೆ ಇದ್ದಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಅನ್ನೋದು ನೆನಪಿರಲಿ. ಆನೆಯ ವಿಗ್ರಹ ಯಾವ ಲೋಹದಾಗಿರಬೇಕು. ಬಿಳಿ ಬಣ್ಣದ ವಿಗ್ರಹವಾಗಿದ್ದರೆ ಸಾಕು. ಅದು ಮಾರ್ಬಲ್, ಸೆರಾಮಿಕ್ ಅಥವಾ ಬೆಳ್ಳಿಯದಾದರೂ ಉತ್ತಮ, ಆದರೆ ನೋಡಲು ಆಕರ್ಷಕವಾಗಿರಬೇಕು. ಮನೆಯಲ್ಲಿ ಒಂದೇ ಆನೆ ಇಡಬೇಕಾ ಅಥವಾ ಜೋಡಿ ಇಡಬೇಕಾ? ಮುಖ್ಯ ದ್ವಾರದ ಬಳಿ ಇಡುವುದಾದರೆ ಜೋಡಿ ಇಡುವುದು ಒಳ್ಳೆಯದು. ಪೂಜಾ ಕೋಣೆ ಅಥವಾ ಆಫೀಸ್ ಟೇಬಲ್ ಮೇಲೆ ಒಂದೇ ವಿಗ್ರಹವಿದ್ದರೂ ತೊಂದರೆಯಿಲ್ಲ. ಈ ಮಾಹಿತಿಯು ವಾಸ್ತುಶಾಸ್ತ್ರದ ನಂಬಿಕೆಗಳನ್ನು ಆಧರಿಸಿದೆ. ಇದು ವೈಯಕ್ತಿಕ ನಂಬಿಕೆಗೆ ಒಳಪಟ್ಟಿದ್ದು ಯಾವುದೇ ವೈಜ್ಞಾನಿಕ ಸಾಕ್ಷಿಗಳನ್ನು ಹೊಂದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.